ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ದೇವರು ಕೊಟ್ಟಂಥ ವಾಕ್ಯವು ಯಾವುದೆಂದರೆ, ಈ ಭೂಲೋಕದಲ್ಲಿ ದೇವರು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾನೆ. ಪ್ರಿಯರಾದ ಮಕ್ಕಳೇ, ನಾವೇನು ಅಂದ್ಕೊಳ್ತೀವಿ ಅಂದರೆ, ನಾವು ಕೆಟ್ಟದನ್ನು ನಾವು ಮಾಡಿರುವುದಾದರೆ ದೇವರು ಯಾರು ನಮ್ಮನ್ನು ನೋಡ್ತಾ ಇಲ್ಲ ಅಂತ ನಾವೇ ಭ್ರಮೆಯಲ್ಲಿ ಇರ್ತೇವೆ. ಆದರೆ ನಮ್ಮನ್ನು ನೋಡುವವರು ಯಾರಾಗಿದ್ದಾರೆ ಅಂದರೆ ದೇವರು ನೋಡುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಈ ವಾಕ್ಯದ ನಿಮಿತ್ತವಾಗಿ ನಾವು ನೋಡೋಣ. ಜ್ಞಾನೋಕ್ತಿಗಳು 15ನೇ ಸಂಧಿ 3ನೇ ವಚನ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಆತನ ದೃಷ್ಟಿಯು ಈ ಭೂಲೋಕದಲ್ಲಿ ಎಲ್ಲೆಲ್ಲಿಯೂ ಇದೆ. ಪ್ರಿಯರಾದ ಮಕ್ಕಳೇ, ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾನೆ. ನಾವು ಅಂದ್ಕೊಳ್ತೀವಿ ಕೆಟ್ಟದನ್ನು ಮಾಡೋದಾದರೆ ನಮಗೆ ಯಾರು ನೋಡ್ತಾ ಇಲ್ಲ, ನಾವು ಒಳ್ಳೇದು ಮಾಡದೆ ಆದರೆ ನಮಗೆ ಯಾರು ನೋಡ್ತಾ ಇಲ್ಲ. ಇಲ್ಲ ಪ್ರಿಯರಾದ ಮಕ್ಕಳೇ, ನಾವು ಕೆಟ್ಟದ್ದು ಮಾಡುವುದಾದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಒಳ್ಳೇದು ಮಾಡ್ತಲಿದ್ರೂ ದೇವರು ನಮಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಕೀರ್ತನೆ ದಾವೀದ ರಾಜನ ಏನು ಹೇಳ್ತಾನೆ ಅಂದರೆ, ನಾನು ಪಾತಾಳದಲ್ಲಿ ಬಚ್ಚಿಟ್ಟುಕೊಂಡರೂ ನಿನ್ನ ಕಣ್ಣುಗಳು ನನ್ನನ್ನು ನೋಡುತ್ತವೆ, ನಾನು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟುಕೊಂಡರೂ ನಿನ್ನ ದೃಷ್ಟಿಯು ನನ್ನನ್ನು ನೋಡುತ್ತದೆ ಅಂತ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ದೇವರ ದೃಷ್ಟಿಯಿಂದ ನಾವು ಯಾರೂ ತಪ್ಪಿಸಿಕೊಂಡಿರಲು ಅಸಾಧ್ಯವಾಗಿದೆ. ಪ್ರಿಯರಾದ ಮಕ್ಕಳೇ, ದೇವರು ಕೊಟ್ಟಂಥ ಈ ಜೀವಿತದಲ್ಲಿ ನಾವು ಒಳ್ಳೆಯದನ್ನು ನಾವು ಮಾಡಿಕೊಂಡು ಹೋಗೋಣ. ಒಳ್ಳೆಯದು ಮಾಡುವುದಾದರೆ ದೇವ್ರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರ್ತೇವೆ. ಪ್ರಿಯರಾದ ಮಕ್ಕಳೇ, ಅದಕ್ಕೆ ಕೀರ್ತನೆಗಾರನು ಏನು ಹೇಳ್ತಾನೆ ಅಂತಂದರೆ, ಕಂದಾನನ ಉಪದೇಶವನ್ನು ಮರೆಯಬೇಡ, ಕಂದಾನನ ಉಪದೇಶವನ್ನು ಮರೆಯಬೇಡ ಅಂತ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಆತನು ನಮ್ಮನ್ನು ಏನಂತ ಕರೀತಲಿದ್ದಾನೆ ಅಂದರೆ ಕಂದ ಎಂದು ಕರೀತಲಿದ್ದಾನೆ. ಪ್ರಿಯರಾದ ಮಕ್ಕಳೇ, ನಮಗೆ ಯಾರು ಕಂದ ಎಂದು ಕರೆಯೋದಿಲ್ಲ. ಆದರೆ ತಂದೆಯಾದ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಂದಾನನ ಉಪದೇಶವನ್ನು ಮರೆಯಬೇಡ. ಆತನು ಕೊಟ್ಟಂಥ ಈ ಉಪದೇಶವು ನಾವು ಹಿಡಿದುಕೊಂಡು ಹೋಗೋಣ. ಪ್ರಿಯರಾದ ಮಕ್ಕಳೇ, ನಾವು ಒಳ್ಳೆಯದನ್ನು ಮಾಡೋಣ. ಅದಕ್ಕೆ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ ಅಂತ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ನಾವು ಕೆಟ್ಟತನವನ್ನು ಇಟ್ಟುಕೊಂಡು ಒಳ್ಳೆಯದನ್ನು ನಾವು ಸೋಲಿಸಲು ಅಸಾಧ್ಯವಾಗಿದೆ. ಅದಕ್ಕೋಸ್ಕರ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋಣ. ಆತನ ದೃಷ್ಟಿಯಲ್ಲಿ ಎಲ್ಲವೂ ಒಳ್ಳೆಯದಾಗಿದೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ಈ ವಾಕ್ಯವನ್ನು ದೇವರು ಆಶೀರ್ವಾದ ಮಾಡಲಿ.